ಹಾಗೇನಾದ್ರೂ ಆದ್ರೆ ಸ್ವಾಗತ ಮಾಡೋದಕ್ಕೆ ಅಂತ ನಾನು ಯಾವಾಗ್ಲೂ ಸಿದ್ಧವಾಗಿರ್ತೀನಿ. ಒಳ್ಳೆತನದಿಂದ ಬದಲಾದ್ರೆ ಮೇಘನ್ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ನನಗೇನು ಅಭ್ಯಂತರ ಇಲ್ಲ. ಗೆದ್ದವ್ರು ಹೇಳಿದ ಮಾತನ್ನ ಕೇಳ್ತೀನಿ ಅಂತ ನಿಮ್ ಜೊತೆ ಸ್ನೇಹ ಮಾಡ್ತೀನಿ ಅಂತ ಯಾವತ್ತೂ ಅನ್ಕೋಬೇಡಿ. ಯನಗಾದೇವಿ ಸ್ಥಾನ ಬೇರೆ, ನಿಮ್ ಸ್ಥಾನನೇ ಬೇರೆ. ನಾನ್ ಸೋತಿದ್ದು ಆಫ್ಟರ್ ಆಲ್ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ, ಲೈಫಲ್ಲಲ್ಲ. ಆದ್ರೂ ಸೋತ್ ಹೋದೆ ಅಂತ ಒಪ್ಕೋತೀನಿ. ಆದ್ರೆ ನಿನ್ ವಿಷಯ ಹೇಳು. 10 ಎಕರೆ ಹೊಲದಲ್ಲಿ ಈ ಊರಲ್ಲಿ ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಯಾವತ್ತೋ ಮಾತು ಕೊಟ್ಟಿದ್ಯಾ, ಆದ್ರೆ ಆ ಮಾತಿನ ಮೇಲೆ ನಿಂತಿದ್ಯಾ? ಅಯ್ಯೋ, ಏನ್ ಎಲ್ಲರೂ ಒಂದೇ ಸಲ ಶಾಕ್ ಆಗಿ ಹೋದ್ರಲ್ಲ. ಮರ್ತ್ ಹೋಗಿದ್ದೀನಿ ಅನ್ಕೊಂಡ್ರ? ಮರ್ತ್ ಹೋಗ್ಬಿಡ್ತೀನಿ ಅನ್ಕೊಂಡ್ರ? ಈಗ್ಲೂ ಅದೇ ಮಾತಿಗೆ ಬದ್ಧವಾಗಿದ್ದಾರೆ. ದೇವಸ್ಥಾನ ಕಟ್ಟಿಸ್ತಾರೆ. 1 ತಿಂಗಳಲ್ಲಿ ಕಟ್ಟಿಸ್ತೀನಿ ಅಂತ 20 ದಿನಕ್ಕೆ ಮುಂಚೆ ಹೇಳಿದ್ರಿ. ಇನ್ನೂ ಕೋರ್ಟಿಂದ ನಿಮ್ ಕೈಗೆ ಪತ್ರನೇ ಬಂದಿಲ್ಲ. ಮತ್ತೆ ಹೇಗ್ ಕಟ್ಟಿಸ್ತೀರಾ? ಎಷ್ಟ್ ದಿನ ಅಂತ ಹೀಗೆ ಜನಗಳಿಗೆ ಮೋಸ ಮಾಡ್ತೀರಾ? ದೊಡ್ಡದಾಗಿ ಸುಮ್ನೆ ಮಾತ್ ಕೊಡೋದೇನಕ್ಕೋ, ಇವಾಗ ಏನು ಮಾಡಕ್ಕಾಗದೆ ಕೈ ಕಟ್ಕೊಳ್ಳೋದೇನಕ್ಕೋ. ನಮ್ಮಪ್ಪಂಗೆ ಯಾವತ್ ಏನ್ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು. ಅದನ್ನ ನಿಮ್ ಹತ್ರ ಹೇಳಿಸ್ಕೊಳ್ಳೋ ಅಗತ್ಯ ಅವ್ರಿಗಂತೂ ಇಲ್ಲ. ಇನ್ನು 10 ದಿನ ಉಳಿದಿರೋದು ರಾಜಲಕ್ಷ್ಮಿ. ಈ 10 ದಿನದಲ್ಲಿ ಏನ್ ಮಾಡ್ತಾನೆ ಅಂತ ಹೇಳೋದಕ್ಕೆ ಹೇಳು. ಏನಣ್ಣ ಮಾತು ಬರ್ತಾನೆ ಇಲ್ವಾ? ಮಾತಿನ ಮೇಲೆ ನಿಂತ್ಕೋತೀಯ ಅಲ್ವಾ? ಮತ್ತೆ ಆ ಮಾತನ್ನ ಉಳಿಸ್ಕೊಳಕ್ಕಾಗತ್ತಾ ಇಲ್ವಾ? ಈಗ ಹೇಳ್ತಾ ಇದ್ದೀನಿ, ನಾನು ಕೊಟ್ಟಿರೋ ಮಾತಿಗೆ ಇನ್ನೂ 10 ದಿನ ಸಮಯ ಇದೆ. ಈ 10 ದಿನದಲ್ಲಿ ದೇವಸ್ಥಾನನ ಪ್ರಾರಂಭಿಸ್ಲಿಲ್ಲ ಅಂದ್ರೆ 11ನೇ ದಿನ ಈ ರಾಜಾರಾಮ್ ಈ ಊರಲ್ಲೇ ಇರಲ್ಲ. ಅಪ್ಪ ಏನ್ರಿ? ಹೌದು ಜಾನಕಿ, ನನಗೆ ನನ್ನ ಪ್ರಾಣಕ್ಕಿಂತ ನನ್ನ ಮಾತೇ ಮುಖ್ಯ. ಈ ವಿಷಯ ನಿನಗೂ ಕೂಡ ಗೊತ್ತು. ನನ್ನ ಕರ್ತವ್ಯದಲ್ಲಿ ಮೊದಲನೇ ಸಲ ತಪ್ಪಾಗಿದೆ. ಹಾಗಂತ ನನಗೇನು